ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಆಗಸ್ಟ್ 5ರಂದು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಂದ್. ಸಾರಿಗೆ ಬಂದ್ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಭೆ ನಡೆಯುತ್ತೆ. ಸಭೆಯನ್ನ ಕರೆದಿದ್ದಾರೆ ಸಾರಿಗೆ ಮುಖಂಡ. ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿಯನ್ನ ಸ್ಥಗಿತಗೊಳಿಸುವುದಕ್ಕೆ ನಿರ್ಧರಿಸಲಾಗಿದೆ. ಅದರ ಕುರಿತು ಸಭೆಯನ್ನ ಕರೆದಿದ್ದಾರೆ. ಅನಂತ ಸುಬ್ಬರಾವ್, ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆ ಜಂಟಿ ಕ್ರಿಯಾ ಸಮಿತಿಯಿಂದ ಮಹತ್ವದ ಮೀಟಿಂಗ್. ಸಿಎಂ ಸಭೆಯಲ್ಲಿ ಬಾಕಿ ವೇತನದ ಬಗ್ಗೆ ಚರ್ಚೆ ಮಾಡಿದ್ರೆ, ಚೌಕಾಸಿ ಮಾಡಿದ್ರೆ ಏನ್ ಮಾಡಬೇಕು ಅನ್ನೋದರ ಕುರಿತು ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಎಷ್ಟು ಪರ್ಸೆಂಟೇಜ್ ವೇತನ ಹೆಚ್ಚಳಕ್ಕೆ ಮನವಿಯನ್ನ ಮಾಡಬೇಕು, ಮುಷ್ಕರವನ್ನ ಮುಂದೆ ಹಾಕಿ ಅಂದ್ರೆ ಸಿಎಂ ಮಾತನ್ನ ಕೇಳಬೇಕಾ ಅಥವಾ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿರಬೇಕಾ, ಹೀಗೆ ಹಲವಾರು ವಿಷಯಗಳ ಕುರಿತು ಚರ್ಚೆಯನ್ನ ಇವತ್ತಿನ ಸಭೆಯಲ್ಲಿ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಆಗಸ್ಟ್ 5ರಂದು ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿಯನ್ನ ಬಂದ್ ಮಾಡಿ ಮುಷ್ಕರಕ್ಕೆ ಸಾರಿಗೆ ಮುಖಂಡರು ಕರೆಯನ್ನ ಕೊಟ್ಟಿದ್ದಾರೆ. ಆದರೆ ಇವರನ್ನ ಮನವೊಲಿಸುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಸಭೆಯನ್ನ ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ. ಸಿಎಂ ಅವರು ಸಭೆಯನ್ನ ಕರೆದಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಏನೆಲ್ಲ ಬೇಡಿಕೆಗಳ ಕುರಿತು ಚರ್ಚೆಯನ್ನ ಮಾಡಬೇಕು, ವೇತನದ ಬಗ್ಗೆ ತಮ್ಮ ನಿಲುವು ಏನಿದೆ ಅನ್ನೋದನ್ನ ಹೇಗೆ ತಿಳಿಸಬೇಕು, ಬಾಕಿ ವೇತನ ಪಾವತಿಯ ಕುರಿತು ಚೌಕಾಸಿಯನ್ನ ಮಾಡಿದ್ರೆ ಅದನ್ನ ಹೇಗೆ ನಿಭಾಯಿಸಬೇಕು, ಒಪ್ಕೋಬೇಕಾ ಬೇಡವಾ, ಸರ್ಕಾರದ ಕಡೆಯಿಂದ ಕಂಡೀಷನ್ಸ್ ಹೇಗಿರುತ್ತೆ, ನಮ್ಮ ಬೇಡಿಕೆಗಳ ಪೈಕಿ ಅವರು ಯಾವ ಬೇಡಿಕೆಯನ್ನ ಈಡೇರಿಸುವುದಕ್ಕೆ ಸಮ್ಮತಿಯನ್ನ ಸೂಚಿಸ್ತಾರೆ, ಒಂದು ವೇಳೆ ಮುಷ್ಕರವನ್ನ ಕೈಬಿಡಿ ಅಂತ ಹೇಳಿದ್ದೆ ಆದರೆ ಅದನ್ನು ನಾವು ಒಪ್ಕೊಳ್ಬೇಕಾ ಬೇಡವಾ ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ಈಗ ಸಾರಿಗೆ ನೌಕರರು ಕೈಗೊಳ್ಳುವಂತಹ ಈ ಒಂದು ಮುಷ್ಕರದಿಂದಾಗಿ ಯಾವ ರೀತಿಯ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವಿದೆ. ಆ ನಿಟ್ಟಿನಲ್ಲೇ ಸಿಎಂ ಅವರು ಕೂಡ ಅವರನ್ನು ಮನವೊಲಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ, ಸಭೆಯನ್ನ ಕೂಡ ಕರೆದಿದ್ದಾರೆ. ಅದಕ್ಕೂ ಮುನ್ನವೇ ಈಗ ಸಾರಿಗೆ ಮುಖಂಡರು ಪ್ರಿಪೇರ್ ಆಗ್ತಿದ್ದಾರೆ. ಇವತ್ತಿನ ಸಭೆಯಲ್ಲಿ ಏನ್ ನಿರ್ಧರಿಸ್ತಾರೆ, ಏನ್ ಚರ್ಚೆ ಆಗುತ್ತೆ? ಅದು ಮಧುಶ್ರೀ, ಈಗಾಗಲೇ ಕೂಡ ಮಂಗಳವಾರದಿಂದ ಸಾರಿಗೆ ಮುಷ್ಕರಕ್ಕೆ ಕರೆ ನೀಡಿರುವಂಥ ಹಿನ್ನೆಲೆಯಲ್ಲಿ ನಾಳೆ ಅಂದರೆ ಸಿಎಂ ಸಿದ್ದರಾಮಯ್ಯನವರು 11:30 ಸುಮಾರಿಗೆ ಸಾರಿಗೆ ಸಂಘಟನೆಗಳ ಒಂದು ಮುಖಂಡರನ್ನ ಸಭೆ ಮಾಡಲಿಕ್ಕೆ ಈಗಾಗಲೇ ಒಂದು ತೀರ್ಮಾನವನ್ನು ಮಾಡಿರುವಂಥದ್ದು. ನಾಳೆ ಸಿಎಂ ಸಭೆಯ ಹಿನ್ನೆಲೆಯಲ್ಲಿ ಇವತ್ತು ಸಾರಿಗೆ ಮುಖಂಡರು ಒಂದು ಸಭೆಯನ್ನು ಕರೆದಿರುವಂಥದ್ದು. ಮಹತ್ವವಾದಂಥ ಒಂದು ಸಭೆ ಇದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ರಾಜ್ಯ ಸಾರಿಗೆ ಇಲಾಖೆ ನೌಕರರಿಗೆ 38 ತಿಂಗಳ ಅರಿಯರ್ಸನ್ನು ಕೊಡಬೇಕು. ಒಂದು. ಎರಡನೇದು, ಕಳೆದ ವರ್ಷ ಜನವರಿಯಿಂದ ಅಂದರೆ ವೇತನವನ್ನು ಹೆಚ್ಚಳ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ಒಟ್ಟು 58 ತಿಂಗಳ ಅರಿಯರ್ಸನ್ನು ನೀಡಬೇಕು, ಮತ್ತು ಸಂಬಳವನ್ನು ಹೆಚ್ಚಳ ಮಾಡಬೇಕಾಗಿತ್ತು. ಎರಡು ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ನಾಳೆ ಸಿಎಂ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಮಾಡಬಹುದು, ಮತ್ತು ಚರ್ಚೆಗಳಾದಂಥ ಸಂದರ್ಭದಲ್ಲಿ ಹಿಂದೆ ಕೂಡ 2 ಬಾರಿ ಸಿಎಂ ಜೊತೆಯಲ್ಲಿ ಸಭೆಯನ್ನು ಮಾಡಲಾಗಿತ್ತು. ಆ ಸಭೆ ಕೂಡ ವಿಫಲವಾಗಿರುವಂಥದ್ದು. ಅಂದರೆ ಕಳೆದ ವರ್ಷ 31ನೇ ತಾರೀಕು ಕೂಡ ಮುಷ್ಕರ ಮಾಡ್ತೀವಿ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಸಿಎಂ ಅವರು ಸಾರಿಗೆ ಮುಖಂಡರ ಮನವೊಲಿಸಿದ್ರು. ಮುಂದಿನ ದಿನಗಳಲ್ಲಿ ನಿಮಗೆ ನೀಡಬೇಕಾದಂಥ ಅರಿಯರ್ಸ್ ಬಗ್ಗೆ ಆಗಿರ್ಬೋದು ಮತ್ತು ವೇತನ ಹೆಚ್ಚಳದ ಬಗ್ಗೆಗೆ ಮಾತುಕತೆ ಮಾಡಲಾಗುತ್ತದೆ, ಈಗ ಮುಷ್ಕರವನ್ನು ವಾಪಸ್ ಪಡ್ಕೊಳ್ಳಿ ಅಂತ ಒಂದು ಮನವಿಯನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಮುಷ್ಕರವನ್ನು ವಾಪಸ್ ಪಡ್ಕೊಂಡಿದ್ರು. ಆದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಸಾಕಷ್ಟು ಕಾರ್ಮಿಕರಾಗಿರ್ಬೋದು ಮತ್ತು ನೌಕರರು ಈ ಬಾರಿ ಶತಾಯಗತಾಯ ಮುಷ್ಕರ ಮಾಡಲೇಬೇಕು, ಇಲ್ಲ ನಮ್ಮ ಎಲ್ಲ ಬೇಡಿಕೆಗಳನ್ನು ಕೂಡ ಸರ್ಕಾರ ಈಡೇರಿಸಬೇಕು ಅನ್ನೋಂಥ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾರಿಗೆ ಮುಖಂಡರು ಇವತ್ತಿನ ಸಭೆಯಲ್ಲಿ ಅಂದರೆ ನಾಳೆ ನಡೆಯುವಂಥ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಮಾಡಬೇಕಂದ್ರೆ 38 ತಿಂಗಳ ಅರಿಯರ್ಸ್ ಕೊಡಬೇಕಾಗಿರುವಂಥದ್ದು. ಆ 38 ತಿಂಗಳ ಅರಿಯರ್ಸಲ್ಲಿ ಎಷ್ಟು ತಿಂಗಳು ಅರಿಯರ್ಸನ್ನು ಸರ್ಕಾರ ಕೊಡಲಿಕ್ಕೆ ಮುಂದಾದರೆ ಮುಷ್ಕರವನ್ನು ವಾಪಸ್ ಪಡಿಬೇಕು, ಅಥವಾ ಸಂಪೂರ್ಣವಾಗಿ 38 ತಿಂಗಳ ಅರಿಯರ್ಸನ್ನು ಕೂಡ ಸರ್ಕಾರ ಕೊಡಲೇಬೇಕು ಅನ್ನೋಂಥದ್ದು. ಕಳೆದ ವರ್ಷದಿಂದ ಅಂದರೆ ವೇತನ ಹೆಚ್ಚಳ ಮಾಡಬೇಕಾಗಿತ್ತು. ಅಂದರೆ 2024 ಜನವರಿ 1ರಿಂದಲೇ ವೇತನವನ್ನು ಹೆಚ್ಚಳ ಮಾಡಬೇಕಾಗಿತ್ತು. ವೇತನ ಇನ್ನೂ ಕೂಡ ಹೆಚ್ಚಳ ಆಗಿಲ್ಲ. ಈ ಎರಡೂ ಪ್ರಮುಖ ಬೇಡಿಕೆಗಳ ನಿಟ್ಟಿನಲ್ಲಿ ಈಗ ಸಾರಿಗೆ ಮುಖಂಡರು ಒಂದು ಸಭೆಯನ್ನು ಕರೆದಿರುವಂಥದ್ದು. ಈ ಸಭೆಯಲ್ಲಿ ಸಿ
ಸಿಎಂ ನಾಳೆ ಏನಾದರೂ ನಮ್ಮ ಮನವೊಲಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂದರೆ ಮುಷ್ಕರವನ್ನು ವಾಪಸ್ ಪಡ್ಕೊಳ್ಬೇಕಾ? ಇಲ್ಲಿ ಪ್ರಮುಖವಾಗಿರೋಂಥ ವಿಚಾರ ಅಂತ ಹೇಳಿದ್ರೆ 5ನೇ ತಾರೀಕು ರಾಹುಲ್ ಗಾಂಧಿಯವರು ಕೂಡ ಬೆಂಗಳೂರಿಗೆ ಆಗಮಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಸಾರಿಗೆ ಮುಷ್ಕರವಾದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಯಾಕೆ ಅಂದರೆ ಶಕ್ತಿ ಯೋಜನೆ ಕೂಡ ಸಾರಿಗೆ ಒಂದು ನೌಕರರ ಅಡಿಯಲ್ಲೇ ನಡೀತಾ ಇರುವಂಥದ್ದು. KSRTC BMTC ಬಸ್ ಏನಾರು ನಿಂತರೆ ಶಕ್ತಿ ಯೋಜನೆಗೆ ಎಲ್ಲೋ ಒಂದು ಕಡೆ ಕೆಟ್ಟ ಹೆಸರು ಬರುತ್ತೆ. ಅಂದರೆ ರಾಷ್ಟ್ರೀಯ ನಾಯಕರು ಬಂದಂಥ ಸಂದರ್ಭದಲ್ಲೇ ಶಕ್ತಿ ಯೋಜನೆ ಸಾಮಾನ್ಯವಾಗಿ ಅದಕ್ಕೆ ಅಂದರೆ ಕಂಡಕ್ಟರ್ ಡ್ರೈವರ್ಗಳು ಯಾರು ಕೂಡ ಡ್ಯೂಟಿಗೆ ಇಳಿದಿಲ್ಲ, ಮುಷ್ಕರಕ್ಕೆ ಮುಂದಾದರು ಅಂದರೆ ಕೆಟ್ಟ ಹೆಸರು ಬರುತ್ತೆ. ಆ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ನಾಳೆ ಇವರೆಲ್ಲರ ಒಂದು ಸಭೆಯನ್ನು ಕರೆದಿರುವಂಥದ್ದು. ಈ ಸಭೆಯಲ್ಲಿ ಏನೇನೆಲ್ಲ ಚರ್ಚೆಗಳಾದರೆ ನಾವು ಯಾವ ಥರವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಸಾರಿಗೆ ಮುಖಂಡರು ಹೇಳ್ತಾ ಇರುವಂಥದ್ದು ನಾಳೆ ಮಧ್ಯರಾತ್ರಿ 12 ಗಂಟೆಯಿಂದಲೇ ಯಾವುದೇ ಬಸ್ಸುಗಳು ಕೂಡ ರಸ್ತೆಗೆ ಇಳಿಯೋದಿಲ್ಲ. ನೌಕರೆಲ್ಲರೂ ಅಂದರೆ ಸಾಮಾನ್ಯವಾಗಿ 12 ಗಂಟೆ ಆಗಿರ್ಬೋದು ಮತ್ತು ಬೆಳಗಿನಿಂದ 2 ಪಾಳಿಯಲ್ಲಿ ಡ್ಯೂಟಿಗಳಿರುತ್ತೆ. ಆ 2 ಪಾಳಿಯ ಡ್ಯೂಟಿ ನೌಕರೆಲ್ಲರೂ ಕೂಡ 12 ಗಂಟೆಯಿಂದಲೇ ಡ್ಯೂಟಿಗೆ ಹೋಗಬಾರ್ದು ಅನ್ನೋಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆ ತುಂಬ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಈ ಸಭೆಯಲ್ಲಿ 6 ಸಂಘಟನೆಗಳ ಮುಖಂಡರೇನಿದೆ ಅಂದರೆ ಜಂಟಿ ಕ್ರಿಯಾ ಸಮಿತಿ ಅಂತ ಈ ಒಂದು ಮುಷ್ಕರಕ್ಕೆ ಏನು ಮುಂದಾಗಿರುವಂಥ ಸಾರಿಗೆ ಮುಖಂಡರು ಮಾಡ್ಕೊಂಡಿದ್ದಾರೆ. ಆ 6 ಸಂಘಟನೆಗಳ ಮುಖಂಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಮಧುಶ್ರೀ, ಇನ್ನು ಕಿರಣ್ ಸೂರ್ಯ, ನಾಳಿನ ಸಭೆಗೆ ಯಾರೆಲ್ಲರಿಗೂ ಕೂಡ ಸಿಎಂ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ, ಜೊತೆಗೆ ಸಾರಿಗೆ ಸಚಿವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿರ್ತಾರೆ ಸಿಎಂ ಅವರು. ಹಾಗಾಗಿ ಹೇಗೆ ಮನವೊಲಿಸುವಲ್ಲಿ ಸಿಎಂ ಅವರ ಪ್ರಯತ್ನ ಫಲ ಕೊಡಬಹುದು ಅಂತ ಅನ್ಸುತ್ತಾ? ಏನಾಗಬಹುದು ನಾಳೆ ಅಂತ ಸಿಎಂ ಅವರ ಸಭೆಯಲ್ಲಿ? ಅದು ಮತ್ತು ಈಗಾಗಲೇ ಕೂಡ ಡಿಸೆಂಬರ್ 31 ಅಂದರೆ ಹಿಂದೆ 2024 ಡಿಸೆಂಬರ್ 31ರಂದು ಮುಷ್ಕರಕ್ಕೆ ಇದೇ ಜಂಟಿ ಕ್ರಿಯಾ ಸಮಿತಿ ಕರೆಯನ್ನು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಇವರೆಲ್ಲ ಮುಖಂಡರನ್ನು ಅಂದರೆ 6 ಸಂಘಟನೆಗಳ ಮುಖಂಡರೇನು ಜಂಟಿ ಕ್ರಿಯಾ ಸಮಿತಿ ಇದೆ, ಜಂಟಿ ಕ್ರಿಯಾ ಸಮಿತಿಯ ಎಲ್ಲ ಮುಖಂಡರನ್ನು ಕೂಡ ಸಭೆಗೆ ಕರೆದಿದ್ದರು. ಸಭೆಗೆ ಕರೆದು ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ, ಸದ್ಯಕ್ಕೆ ಈಗ ಮುಷ್ಕರವನ್ನು ವಾಪಸ್ ಪಡ್ಕೊಳ್ಳಿ ಎಂದಿದ್ರು. ಸಾರಿಗೆ ಮುಖಂಡರು ಕೂಡ ಸರ್ಕಾರ ಈಗ ಒಂದಷ್ಟು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಮತ್ತು ಶಕ್ತಿ ಯೋಜನೆ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಜಾರಿ ಮಾಡಿದೆ. ಈ ಸಂದರ್ಭದಲ್ಲಿ ನಾವು ಕೂಡ ಪಟ್ಟನ್ನು ಹಿಡಿಯುವಂಥದ್ದು ಸರಿಯಲ್ಲ. ಕಾರಣ ಏನು ಅಂತ ಹೇಳಿದ್ರೆ 38 ತಿಂಗಳ ಅರಿಯರ್ಸ್ ಅಂದರೆ ಸುಮಾರು 2.5ರಿಂದ 3,000 ಕೋಟಿಯಷ್ಟು ಹಣವನ್ನು ನೀಡಬೇಕಾಗತ್ತೆ. ಕಳೆದ ವರ್ಷ ಜನವರಿ 1ನೇ ತಾರೀಕಿನಿಂದಲೇ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಅದರ ಒಂದು 18 ತಿಂಗಳು ಅರಿಯರ್ಸ್ ಬಾಕಿ. ಇವೆಲ್ಲ ಸೇರಿದ್ರೆ ಸರ್ಕಾರಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಹೊರೆ ಆಗುತ್ತೆ. ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ CM ಅವರು ಚರ್ಚೆ ಮಾಡ್ತಾರೆ. ಅಂದರೆ CM ಅವರು ಹೇಳಿದ್ದಂಥದ್ದು ಡಿಸೆಂಬರ್ 31ರ ಮುಷ್ಕರವನ್ನು ವಾಪಸ್ ಪಡ್ಕೊಳ್ಳಿ, ಸಂಕ್ರಾಂತಿಯ ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ಸಭೆಯನ್ನು ಮಾಡ್ತೀನಿ, ಸಭೆಯನ್ನು ಮಾಡಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನು ಕೈಗೊಳ್ತೀವಿ ಎಂದಿದ್ರು. ಆದರೆ ಸಭೆ ನಡೆದು ಅಂದರೆ ಡಿಸೆಂಬರ್ 31 ಸಭೆ ನಡೆದು ಈಗಾಗಲೇ ಕೂಡ ಆಗಸ್ಟ್ ಬಂದಿರುವಂಥದ್ದು. ಇಲ್ಲಿವರೆಗೂ ಬೇಡಿಕೆಗಳನ್ನು ಈಡೇರಿಸುವತ್ತ CM ಅವರು ಮುಂದಾಗಿಲ್ಲ. ಕಳೆದ ತಿಂಗಳು ಸಾರಿಗೆ ನೌಕರರ ಸಾರಿಗೆ ಮುಖಂಡರ ಒಂದು ಸಭೆಯನ್ನು ಕರೆದಿದ್ರು. ಆ ಒಂದು ಸಭೆಯಲ್ಲೂ ಕೂಡ ಸಾರಿಗೆ ನೌಕರರು ಏನೊಂದು ಪ್ರಮುಖವಾದಂಥ ಬೇಡಿಕೆ ಇಟ್ಟಿದ್ದಾರೆ, 38 ತಿಂಗಳು ಅಂದರೆ 2020 ಜನವರಿ 1ರಿಂದ ಇಲ್ಲಿವರೆಗೂ ನೀಡಬೇಕಾಗಿದ್ದಂತಹ 38 ತಿಂಗಳ ಅರಿಯರ್ಸು, ಕಳೆದ ವರ್ಷ 1ನೇ ತಾರೀಕಿನಿಂದ ಹೆಚ್ಚಳ ಮಾಡಬೇಕಾಗಿದ್ದಂಥ ಅರಿಯರ್ಸು ಎಲ್ಲವೂ ಸೇರಿದ್ರೆ ಒಟ್ಟು 58 ತಿಂಗಳ ಅರಿಯರ್ಸನ್ನು ಕೊಡಬೇಕಾಗುತ್ತೆ. ಇದೆಲ್ಲದ್ರ ಬಗ್ಗೆ CM ಇಲ್ಲಿವರೆಗೂ ಯಾವುದೇ ಥರವಾದಂಥ ಚರ್ಚೆ ಮಾತುಕತೆಗೆ ಮುಂದಾಗಿಲ್ಲ. ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನು ಕೂಡ ನೀಡಲಾಗಿದೆ. ಈಗಾಗಲೇ 21 ದಿನದ ಹಿಂದೆಯೇ CMಗೆ ಮುಷ್ಕರದ ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು. ಮುಷ್ಕರದ ನೋಟಿಸ್ ಕೊಟ್ಟ ನಂತರದಲ್ಲಿ ಇದೇ ಮೊದಲ ಬಾರಿಗೆ ನಾಳೆ CM ಅವರು ಒಂದು ಸಭೆಯನ್ನು ಕರೆದಿರುವಂಥದ್ದು. ಸಾರಿಗೆ ಮುಖಂಡರು ಹೇಳ್ತಾ ಇರುವಂಥದ್ದು ನಮ್ಮ ಎಲ್ಲ ಬೇಡಿಕೆಗಳನ್ನು ಕೂಡ ಸರ್ಕಾರ ಈಡೇರಿಸಲಿಕ್ಕೆ ಮುಂದಾಗಬೇಕು. ಅಂದರೆ 10 ತಿಂಗಳದ್ದು ಕೊಡ್ತೀವಿ, 12 ತಿಂಗಳದ್ದು ಕೊಡ್ತೀವಿ ಅನ್ನೋಂಥದ್ದು ಕೇವಲ ಭರವಸೆ ಕೊಟ್ಟರೆ ನಮ್ಮ ಮುಷ್ಕರವನ್ನು ವಾಪಸ್ ಪಡ್ಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದ್ರೆ 58 ತಿಂಗಳ ಅರಿಯರ್ಸ್ ಬಾಕಿ ಇರುವಂಥದ್ದು. ಕಳೆದ ವರ್ಷ ವೇತನ ಹೆಚ್ಚಳ ಮಾಡಬೇಕಾಗಿತ್ತು, ವೇತನ ಹೆಚ್ಚಳ ಮಾಡಿಲ್ಲ. ಈ 2 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಸರ್ಕಾರ. ಓಕೆ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH